ಸಚಿವ ನಾಗೇಂದ್ರ ವಿಚಾರ ದೋಸ್ತಿಗಳಲ್ಲಿಯೇ ಈಗ ಇಬ್ಬಾಗ ನಿಲುವು ಅನ್ನುವಂಥದ್ದಾಗಿದೆ. JDS BJP ಇವರು ಯಾರೂ ಕೂಡ ನಾಗೇಂದ್ರ ಅವರ ವಿಚಾರದಲ್ಲಿ ಒಗ್ಗಟ್ಟನ್ನು ಕಾಯ್ದುಕೊಳ್ತಾ ಇಲ್ಲ. ಒಬ್ಬರು BJP ಅವರು ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ, JDS ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸುವ ವಿಚಾರದಲ್ಲಿ ಈಗ ಅಪಸ್ವರ ಕೇಳಿ ಬರ್ತಾ ಇದೆ ದೋಸ್ತಿ ಸರ್ಕಾರದಿಂದ. ನಾಗೇಂದ್ರ ವಿಚಾರ ಬಿಟ್ಟು ಬೇರೆ ಚರ್ಚೆಗೆ ಮುಂದಾಗದ ಮೈತ್ರಿ ಪಡೆ. ಈ ಬಗ್ಗೆ BJP ಮತ್ತು JDSನ ಆರ್ ಅಶೋಕ್ ಹಾಗೂ ಸುರೇಶ್ ಬಾಬು ಬಗ್ಗೆ ಒಳಗೊಳಗೆ ಮಾತುಕತೆಗಳು ಕೇಳಿಬರ್ತವೆ. ಸಚಿವ ರಾಜೀನಾಮೆ ಒಂದೇ ಅಸ್ತ್ರನ, ಬೇರೆ ಯಾವುದೂ ಅಸ್ತ್ರಗಳಿಲ್ವ ನಿಮಗೆ? ನಾಗೇಂದ್ರ ವಿಚಾರವಾಗಿ ದೋಸ್ತಿಗಳಲ್ಲಿ ಈಗ ಭಿನ್ನಮತ ಆಗ್ತಾ ಇದೆ. ಹೀಗೆ ಮಾಡಿದರೆ ನೇರವಾಗಿ CM DKಯನ್ನು ಟಾರ್ಗೆಟ್ ಮಾಡಬಹುದು. ಜೊತೆಗೆ ರೈತ ಸಮುದಾಯದ ಗಮನ ಸೆಳೆಯುವ ಕೆಲಸವಾಗಲಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಯಿಂದ ದಾಖಲೆ ಸಮೇತ ಪ್ರಶ್ನೆ ಅನ್ನುವಂಥದ್ದು ಕೇಳಬೇಕಾಗಿದೆ. ಇದು ಸದುಪಯೋಗಪಡಿಸಿಕೊಂಡ್ರೆ ಉತ್ತಮ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅದು ಬಿಟ್ಟು ಬರೀ ನಾಗೇಂದ್ರ ವಿಚಾರವಾಗಿ ಹೋರಾಡಿದರೆ ಟೈಮ್ ವೇಸ್ಟ್. ಆರ್ ಅಶೋಕ್ ಹಾಗೂ ಸುರೇಶ್ ಬಾಬುಗೆ ಕೆಲ ಹಿರಿಯ ನಾಯಕರ ಸಲಹೆ ಅನ್ನುವಂಥದ್ದು ಹೋಗಿದೆ ಎನ್ನುವ ವಿಚಾರಗಳು ಬೆಳಕಿಗೆ ಬರ್ತವೆ. ಏನು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷಗಳು ಮೈತ್ರಿಯನ್ನು ಮಾಡಿಕೊಂಡಿದೆ ರಾಜ್ಯದಲ್ಲಿ. ಈಗ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಭಯ ಪಕ್ಷಗಳಲ್ಲಿ ಅಪಸ್ವರ ಕೇಳಿಬರ್ತಾ ಇದೆ. ನಾಗೇಂದ್ರ ರಾಜೀನಾಮೆಯ ಆಗ್ರಹದ ಅಪಸ್ವರ ಕೇಳಿಬರ್ತಾ ಇದೆ. ಎವಿಡೆನ್ಸಸ್ಗಳನ್ನು ಇಟ್ಕೊಂಡು ನಾವು ಯಾವಾಗಲೂ ಪ್ರಶ್ನೆ ಮಾಡಬೇಕು. ಅದನ್ನು ಹೊರತುಪಡಿಸಿ ಸುಮ್ಮನೆ ರಾಜೀನಾಮೆ ಕೊಡಿ ಅಂತಂದರೆ ಅದೊಂದೇ ಅಸ್ತ್ರನಾ? ಬೇರೆ ಯಾವ ಅಸ್ತ್ರನೇ ಇಲ್ವಾ? ಬೇರೆ ಅಸ್ತ್ರಗಳೇ ಇಲ್ವಾ? ಹಾಗಂತೇಳಿ ಆರ್ ಅಶೋಕ್ ಮತ್ತು ಸುರೇಶ್ ಬಾಬು ಮೇಲೆ ಒಂದು ಸ್ವಲ್ಪ ಇರುಸುಮುರುಸು ಉಂಟಾಗಿದೆ. ಅವರಿಗೊಂದು ಸ್ವಲ್ಪ ಸಜೆಷನ್ಸ್ ಕೂಡ ಹಿರಿಯ ನಾಯಕರು ಕೊಟ್ಟಿದ್ದಾರಂತೆ. ಬಿಡದಿ ಹಾಗೂ ನೈಸ್ ಅಸ್ತ್ರ ಬಳಸುವಂತೆ ಕೆಲವರ ಒತ್ತಾಯ. ಅದನ್ನು ಮಾತಾಡ್ರಿ, ಬಿಡದಿ ಬಗ್ಗೆ ಮಾತಾಡಿ, ನೈಸ್ ರೋಡ್ ಬಗ್ಗೆ ಮಾತಾಡಿ. ಬರೀ ನಾಗೇಂದ್ರ ವಿಚಾರವನ್ನೇ ನೀವು ಮಾತಾಡ್ಕೊಂಡು ಹೋದರೆ ಹೆಂಗೆ BJPಯವರು? ಜೊತೆಗೆ ರೈತರ ಸಮುದಾಯ ಸೆಳೆಯುವಂತೆ ಒಂದು ಸ್ವಲ್ಪ ಏನಾದರೂ ಕೆಲಸವನ್ನು ಮಾಡಿ, ಅದೊಂದು ಕೆಲಸ ಆಗುತ್ತೆ. ರೈತರ ಬಗ್ಗೆ ಮಾತಾಡಿ. ಕೇಂದ್ರ ಸಚಿವ ಕುಮಾರಸ್ವಾಮಿಯಿಂದ ದಾಖಲೆ ಸಮೇತ ಪ್ರಶ್ನೆ. ದಾಖಲೆ ಸಮೇತವಾಗಿ ಕುಮಾರಸ್ವಾಮಿಯವರು ಏನಾದರೂ ಸದನದಲ್ಲಿ ಇದ್ದಿದ್ದರೆ, ಕೇಂದ್ರ ಮಂತ್ರಿ ಆಗಿದ್ದಾರೆ ಈಗ, ಸದನದಲ್ಲಿದ್ದಿದ್ದರೆ ದಾಖಲೆ ಸಮೇತವಾಗಿ ಪ್ರಶ್ನೆ ಮಾಡ್ತಾ ಇದ್ದರು. ಇದನ್ನು ಸದುಪಯೋಗ ಮಾಡಿಕೊಂಡ್ರೆ ನಮಗೂ ಒಳ್ಳೆಯದು, ಮಾಡ್ಕೊಳ್ಳಿಲ್ಲ ಅಂತಂದರೆ ನಮಗೇ ಮೈನಸ್ಸು. ಎಷ್ಟು ದಿನ ರಾಜೀನಾಮೆಗಾಗಿ ಸಮಯವನ್ನು ತೆಗೆದುಕೊಳ್ಬೇಕು? ರಾಜೀನಾಮೆ ಅಂತ ಎಷ್ಟು ದಿನ ಟೈಮ್ ತಗೊಂತೀರಿ? ಕೊಡಲ್ಲಪ್ಪ ನಾಗೇಂದ್ರ ರಾಜೀನಾಮೆ ಅಂದರೆ ಏನು ಮಾಡ್ತೀರಿ BJPಯವರು? ವಾಟ್ BJP ಲೀಡರ್ಸ್ ಆರ್ ಗೋಯಿಂಗ್ ಟು ಡೂ? ರಾಜೀನಾಮೆ ಕೊಡಲ್ಲ ನಾಗೇಂದ್ರ ಅವರು ಅಂತಂದರೆ ಏನು ಮಾಡ್ತೀರಿ? ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ಸಿನ ಅನೇಕ ನಾಯಕರು, ರಾಹುಲ್ ಗಾಂಧಿ, ಇದೇ DK ಶಿವಕುಮಾರ್ ಅವರು ಎಲ್ಲರೂ ಸೇರಿ ದೆಹಲಿಗೆ ಹೋಗಿ ಅವರ ಮನೆ ಮುಂದೆ ಕೂತು ಧಿಕ್ಕಾರವನ್ನು ಕೂಗು ಬಂದಿರಲ್ಲಪ್ಪ. ಹಾಗೆ ನೀವು ಬಳ್ಳಾರಿಗೆ ಹೋಗಿ BJPಯವರು ಬಳ್ಳಾರಿಗೆ ಹೋಗಿ ನಾಗೇಂದ್ರ ಮನೆ ಮುಂದೆ ಕೂತು ರಾಜೀನಾಮೆ ಕೊಡಬೇಕು ಅಂತ ಧಿಕ್ಕಾರ ಕೂಗು ಬರ್ತೀರಾ? ಇಲ್ವಲ್ಲ. ಸೊ ಎಲ್ಲಿವರೆಗೂ ಹಿಂಗೆ ಮಾಡ್ತೀರಿ? ಸೊ ಇದು ಒಂದೇ ಅಸ್ತ್ರ ಅಲ್ಲ. ಒಟ್ಟಾರೆಯಾಗಿ ಈಗ BJP ಮತ್ತು JDSನ ಮಧ್ಯೆ ಭಿನ್ನಾಭಿಪ್ರಾಯಗಳು ಕೂಡ ಈ ವಿಚಾರದಲ್ಲಿ ಕಾಣ್ತಾ ಇದೆ. ಸಮನ್ವಯ ಸಭೆ ಅದು ಇದು ಅಂತೆಲ್ಲ ಮಾಡ್ಕೊಂಡ್ರು. ಅದು ಯಾವಾಗ ಸರಿ ಹೋಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.